ನಮಸ್ಕಾರ ಗೆಳೆಯರಿ. ನಾನು ಇವತ್ತು ಒಂದು ಕತೆ ಹೇಳಬೇಕಲ್ಲತೀನಿ. ಇಬ್ಬರು ದೋಸ್ತರು ಇದ್ದರು. ಒಂದೇ ಊರಲ್ಲಿ ಒಂದೇ ಶಾಲೆಗೆ ಹೋಗ್ತಿದ್ರು. ಆ ಊರಾಗಿನ ಶಾಲ್ಯಾಗ ಅವರು ಸಣ್ಣಾಗಿ ನಡೆದೇ ಆ ಶಾಲೆಗೆ ಹೋಗ್ತಿರೋರು. ಅವ್ರ ತಾಯಿ ತಂದೆ ಕೆಲ್ಸಕ್ಕೆ ಹೋಗ್ತಿರು. ಎರಡು ಕೂಸ್ಗಳಿಗೆ ಶಾಲೆಗೆ ಬಿಟ್ಟು ಹೋಗ್ತಿರೋರು. ಆದರೆ ಅವ್ರ ಶಾಲೆಗೆ ಯಾಕೋ ಏನೋ ಹೋಗಿಲ್ಲ. ಅವ್ರು ಏನು ಮಾಡ್ತಿರು, ತಾಯಿ ತಂದೆ ಬಿಟ್ಟು ಹೋಗೋಣ, ಅವರಿಬ್ಬರು ಏನು ಮಾಡ್ತಿರು, ಒಂದು ಊರಾಗಿಂದ ಗುಡಿಯಾಗ ಹೋಗಿ ಕೂಡ್ತಿರು. ಅವರು ಗುಡಿಯಾಗ ಹೋಗಿ ಆಟ ಆಡ್ಕೋತ ಕೂಡ್ತಿರು. ಊರಾಗ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಿರು, ಇವ್ರಂದ್ರೆ ಹೋಗಿ ಆಟ ಆಡ್ತಿರು. ಅಲ್ಲಿ ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಶಾಲೆ ಬಿಡೋಣ ಮನೆಗೆ ಬರ್ತಿರು. ಆಯ್ತಕ ಅದನ್ನು ಅವ್ವ ಅಪ್ಪ ಅವ್ರದ್ದು ಬರೋರು ಇರ್ತಿರು. ಹಿಂಗೆ ಆಗ್ತದೆ. ಹಿಂಗೆ ಹೋಗ್ತಾರೆ ಅವರು ರೋಜು. ಒಂದು ಸರ್ತಿ ಎರಡು ಸರ್ತಿ ಅಂದರು ಅವರು, ನಿಮ್ಮ ಪರ್ಗಳು ಶಾಲೆಗೆ ಬರ್ಲೂರು ಅಂತಂದ್ರೆ ಭೀ ಹೋಗಿ ಬಿಟ್ಟು ಬರ್ತಾರೆ. ಹೋಗಪ್ಪ ನಮ್ಮಪ್ಲೆ ನೀವು ಇದು ಆಗಬೇಡ್ರಿ, ಶಾಲೆಗೆ ಹೋಗ್ರಿ, ನಾವು ಭೀ ಕಲ್ತಿಲ್ಲ, ಮುಂದೆ ನೀವು ಹೊರ ಕಲೀರಿ ಅಂಥೇಳಿ ಇಬ್ಬರು ಈಗ ಬಿಟ್ಟು ಹೋಗ್ತಿರು. ಮತ್ತು ಹಾಗೆ ಒಲ್ ಅಂದ್ರೆ ಭೀ ಹೋಗಿ ಬಿಟ್ಟು ಬರ್ತಿರೋರು. ಬಿಟ್ಟು ಬರೋಣ ಮತ್ತು ಅವ್ರು ಹಾಗೆ ಮಾಡ್ತಿರು. ಹಾಗೆ ಮಾಡೋಣ ಸರ್ ಭೀ ಹೇಳ್ತಿರು, ಟೀಚರ್ ಹೇಳ್ತಿರು, ಎಲ್ಲರೂ ಹೇಳ್ತಿರು. ಖರೆ ಅಂದ್ರೆ ಅವ್ರು ಕೇಳ್ತಿದ್ದಿಲ್ಲೇ. ಅದ್ರಸ್ಲಾಗ ಹಿಂಗೆ ದಿನಗಳು ಹೋಗ್ತಾವ. 1ನೇ ಹೋಯ್ತು, 2ನೇ ಹೋಯ್ತು, 3ನೇ ಹೋಯ್ತು, 9ನೇ ತನಕ ಹಾಗೆ ಮಾಡಿದ್ರು ಅವರು. ಒಟ್ಟು ಅವರು ಶಾಲೆಗೆ ಹೋಗಿಲ್ಲಪ್ಪ. ಶಾಲೆಗೆ ಹೋಗಲಿಲ್ಲ ಅಂತಂದ್ರೆ ಅವ್ರಿಗೆ ವಿದ್ಯೆ ಹೆಂಗೆ ಹತ್ತದ, ಅವ್ರಿಗೆ ಓದ್ಲಕ್ಕೆ ಹೆಂಗೆ ಬರ್ತದ, ಬರ್ಲಕ್ಕೆ ಹೆಂಗೆ ಬರ್ತದ ಅವ್ರಿಗೆ. ಅದ್ರಸ್ಲಾಗ 9ನೇ ಆಯಿತು, ಹೆಂಗಾರೆ ಡಕ್ಕಲ್ ಪಾಸ್ ಮಾಡಿದ್ರಪ್ಪ 9ನೇ ತನಕ. ಮುಂದೆ 10ನೇಗೆ ಏನಂದರು, ಅವ್ರ ತಾಯಿ ತಂದೆ ಕರೆಸಿದ್ರು. 10ನೇ ನಿಮ್ಮ ಪರ್ಗಳಿಗೆ ಕಳಿಸ್ಬೇಡ್ರಿ, ಯಾಕಂದ್ರೆ ನಿಮ್ಮ ಪರ್ಗಳಿಗೆ ಏನೂ ಬರಲಿ. ಈಗ ಏನು ಮಾಡಬೇಕು, ಅವ್ರಿಗೆ ಕೆಲ್ಸಕ್ಕೆ ಒಯ್ಯಿರಿ. ಅವರು ಕಲಿಯೋದೇನು ಲಕ್ಷಣ ಇಲ್ಲ ಅವ್ರದ್ದು, ಒಯ್ಯಿರಿ ನೀವು ಮನೆಗೆ, ಒಯ್ದು ಕೆಲ್ಸಕ್ಕೆ ಹಚ್ಚಿರಿ ನೀವು ಸುಮ್ಮ ಅಂತಾರೆ. ಯಾಕಾಗಲ್ಲಪ್ಪ, ಅವ್ರದವ್ರದ್ದು ಹಣೆ ಬರ ಅಂಥೇಳಿ ಒಯ್ತಾರೆ ಅವರು. 10ನೇ ಶಾಲೆಗೆ ಕಳಿಸಲ್ಲ. ನಡ್ರಿ ಈಗ ಹೊಲಗೆ, ನಮ್ಮ ಕೂಡ ಹೊಲಕ್ಕೆ ನಡೀರಿ ಅಂತಾರೆ ಇಬ್ಬರೀಗ. ಅವರಿಬ್ಬರು ತಾಯಿ ತಂದೆ ತೊಗೊಂಡು ಹೋಗ್ತಾರೆ. ಹೋಗೋಣ ನಿಂದರಪ್ಪ, ನಾವು ಬರ್ತೇವೆ ಅಂತ. ಮತ್ತು ಇಬ್ಬರು ಏನು ಮಾಡ್ತಾರೆ, ಆ ಗುಡಿಯಾಗ ಹೋಯ್ತಾರೆ. ಆ ಗುಡಿಯಾಗ ಹೋಗಿ ಏನಂತಾರೆ, ನೋಡಿ ದೋಸ್ತ, ಮತ್ತು ಈತಕರ ನಾವು ಶಾಲೆ ಕಲ್ತಿಲ್ಲ ಏನಿಲ್ಲ, ಈ ಊರಾಗಾರ ಕೆಲಸ ಮಾಡೋದು ಬೇಡಪ್ಪ, ಎಲ್ಲರೂ ಚಿಡಾಸ್ತಾರೆ. ಹೋಗ್ರಿ ಅಂತಂದ್ರೆ ಹೋಗಿಲ್ಲ. ಈಗ ಹೆಂಗ್ರು ಅಂತಾರೆ ಎಲ್ಲರೂ. ಅದ್ರಸ್ಲಾಗ ನಾವು ಈ ಊರಾಗ ಕೆಲಸನೇ ಮಾಡೋದು ಬೇಡ, ನಾವೇನು ಮಾಡಬೇಕು, ಈಗ ಬೇರೆ ಊರಾಗ ಹೋಗಿ ಕೆಲಸ ಮಾಡಬೇಕಪ್ಪ. ಇಲ್ದ್ರೆ ನಮ್ಗೆ ಬಕ್ಕಳು ಅಪಮಾನ ಮಾಡ್ತಾರೆ ಇವರು. ಹೊಸ ಮಂದಿ, ಊರಾಗಿನ ಮಂದಿ ಎಲ್ಲ ಚಿಡಾಸ್ತಾರೆ ನಮಗೆ ಬೇಡ. ಯಾಕಾಗಲ್ಲ ದೋಸ್ತ, ಮತ್ತು ಎಲ್ಲಿ ಹೋಗಮ್ಮಿ ನೋಡಿ ವಿಚಾರ ಮಾಡಿ ನನಗೆ ಹೇಳು, ಇಬ್ಬರು ಹೋಗಮ್ಮಪ್ಪ ಅಂತಾರೆ. ಹಂಗನ ಯಾಕಾಗಲ್ಲ ಅಂತಾನೆ. ಹಂಗನ ನೋಡಮ್ಮಿ ಇಷ್ಟು ಇದು ಮಾಡಿ ಅವ್ರಿಗೆ ಅವ್ವ ಅಪ್ಪಗೆ ಹೇಳಿಬಿಡ್ತಾರೆ. ಅವ್ವ ಅಪ್ಪಗೆ ಏನಂತಾರೆ ಅವರು, ನಾವರ ಇಲ್ಲಿ ಕೆಲಸ ಮಾಡಲ್ಲ, ಕೆಲಸ ಮಾಡಿದ್ರು ಅವರು ಎಲ್ಲರೂ ನಮ್ಗೆ ಚಿಡಾಸ್ತಾರೆ, ನಮಗೆ ಕೆಲಸ ಮಾಡಿಕೊಡಲ್ಲ ಊರಾಗಿನ ಮಂದಿ, ನಾವರ ಇಲ್ಲಿ ಕೆಲಸ ಮಾಡಲ್ಲ, ನಾವು ಎಲ್ಲಾರ ಹೊರಗೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೇವೆ ಅಂತಾರೆ. ನೋಡಪ್ಪ, ಇನ್ನು ನೀವು ಸಣ್ಣವ್ರಿದ್ರಿ ಬೇಡ ಅಂದ್ರೆ ಅಂತಾರ, ಕೂಡ್ತಾರೆ ಮನೆಗೆ. ಮತ್ತೇನಿಲ್ಲ, ಇಲ್ಲೇ ಮಾಡ್ರಿ ಸುಮ್ಮ ಅಂತಾರೆ. ಇಲ್ಲ ಅವ್ರು ಕೇಳಲಿ, ಹೇಳಲ್ದೆ ಇವ್ರಿಗೆ ಹೇಳಿವಿ ಏನು ಫಾಯ್ದಾ ಇಲ್ಲ ಅಂತ ಏನು ಮಾಡ್ತಾರೆ, ಇಬ್ಬರು ಹೋಗೋಣ. ಅಲ್ಲಿ ಏನು ಮಾಡ್ತಾರೆ, ಹೊಸ ಜಾಗ, ಹೊಸದು ಒಂದು ಸಿಟಿಗೆ ಹೋಗ್ತಾರೆ. ಮುಂಬೈ ಅಂತ ಸಿಟಿಗೆ ಹೋಗ್ತಾರೆ. ಹೋಗಿ ಅಲ್ಲಿ ಏನು ಮಾಡ್ತಾರೆ, ಈಗ ಯಾರೂ ಗೊತ್ತಿಲ್ಲ ಏನಿಲ್ಲ, ಕೆಲಸರೇ ಎಲ್ಲಿ ಕೇಳಬೇಕು, ಏನು ಕೇಳಬೇಕು ಅಂತೇಳಿ ಹಾಗೆ 2-3 ದಿವಸ ಹಾಗೆ ರೋಡಿ ಮೇಲೆ ಇದು ಮಾಡ್ತಾರೆ, ಮಕ್ಕೊಂಡು ಬಿಡ್ತಾರೆ. ಮತ್ತು ಅಲ್ಲಿಂದ ಏನು ಮಾಡ್ತಾರೆ, ಕಚರ ಇರ್ತದ, ಕಚರ ಅಲ್ಲಿಂದ ಅಲ್ಲೇ ಹುಡ್ಕೋತಾರೆ, ಎಲ್ಲೆಲ್ಲಿ ಗಾಣದ ಎಲ್ಲ ಸ್ವಚ್ಛ ಮಾಡ್ಕೋತ ಹೋಗ್ತಾರೆ. ಹೋಗೋಣ ಅವ್ರಿಗೆ ಇದು ನೋಡಿ ಏನಂತಾರೆ, ಅವ್ರಿಗೆ ಕೆಲಸ ಸಿಕ್ಕೊಡ್ತಾರೆ. ಕಚರ ತುಂಬೋದು, ಹುಡುಗಿ ಕಚರ ತುಂಬೋದು. ಅದು ಆಯಿತು ಅಂತಂದ್ರೆ ಕಚರದ್ದು ಗಾಡಿ ಮೇಲೆ ಕೆಲಸ ಕೊಡ್ತಾರೆ. ಅದು ಆಗೋಣ ಎಲ್ಲ ಚಲೋ ಇಬ್ಬರು ಬಕ್ಕಳು ಮನಸ್ಸು ಕೊಟ್ಟು ಕೆಲಸ ಮಾಡ್ತಾರೆ. ಭಾಳ ಕಷ್ಟಪಡ್ತಾರೆ. ಬಡನ ಅವ್ರಿಗೆ ಭೀ ಎಲ್ಲ ತಿಳುವಳಿಕೆ ಆಗ್ಲತ್ತು. ಏನಪ್ಪ
ಆಯ್ತು ಹ್ಯಾಂಗೆ ಅದ ಹಂಗೆ ಈಗ ನಡ್ಕೋಬೇಕಾಯ್ತದ ಈಗ ಹ್ಯಾಂಗೆ ಮಾಡಬೇಕು ಅಂತ ನಾನು ಹಾಗೆ ನಡೀತಾ ಇರ್ತದೆ. ಟೈಮ್ ಹಾಗೆ ಹೋಗ್ತಾ ಇರ್ತದೆ. ಹೋಗೋಣ ಅಲ್ಲಿಂದ ಊರಾಗಿನ ಮಂದಿಗೆ ಒಬ್ರು ಗೊತ್ತಾಗ್ತಾರೆ. ಅಷ್ಟು ಮಂದಿ ಗೊತ್ತಾಗೋಣ. ಒಂದು ದಿವಸ ಏನಾಯ್ತದ, ಒಂದು ಮನುಷ್ಯ ಬರ್ತಾನೆ. ಒಂದು ಮನುಷ್ಯ ಬಂದು ಏನು ಮಾಡ್ತಾನೆ, ನೀವಿಬ್ಬರು ಕೆಲಸ ಮಾಡತ್ತಿರಲ್ಲ, ಒಂದಲ್ಲಿ ಕೆಲಸ ಅದ, ನೀವು ಮಾಡ್ತೀರಿ. ಏನಪ್ಪ ಕೆಲಸ ಏನದ, ನಮ್ಗೆ ಬರಬೇಕು ಅಂಥ ಕೆಲಸ ನಮಗೆ ಹೇಳ್ರಿ, ನಾವು ಹೋಗ್ಬೋದು, ಹಾಗೇನಿಲ್ಲ ಅಂತ. ಏನಿಲ್ಲ, ದುಕಾನ್ದಾಗ ಕೆಲಸ ಮಾಡದ್ದ, ಮಾಲಿನ ದುಕಾನ್ದಾಗ ಕೆಲಸ ಮಾಡದ್ದ. ಇಬ್ಬರು ನಮ್ಮ ದೋಸ್ತರು ಯಾರ, 2 ಕೆಲಸ ಅವ. ಆಗ ಅಲ್ಲೇಗೊಂದದ, ಈಗ ಅಲ್ಲೇಗೊಂದದ. ಮತ್ತು ಅಲ್ಲಿ ಕೆಲಸ ಹೋಗ್ಬೇಕು ನೀವು ಅಂತ. ಯಾಕಾಗಲ್ಲಪ್ಪ, ನಿಮ್ಮದು ಕೆಲಸ ನೋಡಿ, ನಿಮ್ದು ಇಮಾನ್ದಾರಿ ಕೆಲಸ ನೋಡಿ, ನಿಮ್ಮದು ಇಷ್ಟು ದಿವಸ ನೋಡ್ಲತ್ತಿದ್ದಾನ, 1 ವರ್ಷ 2 ವರ್ಷ ಆಯ್ತು ನೋಡ್ಲತ್ತಿದ್ದ. ನಿಮ್ಗೆ ನೀವು ಸ್ವಭಾವ ನಿಮ್ಮದೆಲ್ಲ ಇಷ್ಟ ಆಯ್ತು ಅಂಥೇಳಿ ನಿಮ್ಗೆ ಹೇಳಕ್ಕೆ ಬಂದಿದ್ದಾನ. ನಮ್ಮ ದೋಸ್ತರು ಇಬ್ಬರು ವಿಶ್ವಾಸದವರೇ ಬೇಕು ಕೆಲಸ ಅವ್ರ ದುಕಾನ್ದಾಗ ಅಂಥೇಳಿ ನಿಮಗೆ ಹೇಳಕ್ಕೆ ಬಂದೀನಿ ಅಂತಾರೆ ಅವ ಅಂತಾನ. ಅನಾನ ಮತ್ತು ಯಾಕಾಗಲ್ರಿ ಕಾಕ, ಮತ್ತು ನಾವು ನಮಗೆ ಹೇಳ್ರಿ, ನಾವು ಹೋಗ್ತೇವ್ರಿ. ಒಂದು ಗಲ್ಲೆಗಿಂದು ಒಂದು ದೋಸ್ತಿಗೆ ಹೇಳ್ತಾನೆ, ಮತ್ತೊಂದು ಗಲ್ಲೆಗಿಂದ ಮತ್ತೊಂದು ದೋಸ್ತಿಗೆ ಹೇಳ್ತಾನೆ. ಇಬ್ಬರು ದೋಸ್ತರಿಗೆ ಕೆಲಸ ಸಿಕ್ತಪ್ಪ. ಕೆಲಸ ಸಿಗೋಣ. ಕೆಲಸ ಏನದಪ್ಪ ಅಂದ್ರೆ, ಒಬ್ಬರು ಅಕ್ಕಿ ತೊಗೋತಾರ, ಒಬ್ಬರು ಬ್ಯಾಳೆ ತೊಗೊಂಡು ಹೋಗ್ತಾರ, ಮಾರ್ಲಕ್ಕೆ ಹೋಗ್ತಾರ. ಒಬ್ಬರು ತೊಗೋತಾರ ಖರೀದಿ, ಒಬ್ಬರು ಮಾರ್ಲಕ್ಕೆ ಬರ್ತಾರ, ಒಬ್ಬರು ತೊಗೊಂಡು ಹೋಗ್ತಾರೆ. ಇಂಥದ್ದು ದುಕಾನ್ದಾಗ, ಮಾಲಿನ ದುಕಾನ್ದಾಗ ಇಟ್ಬಿಡೋಣ. ಎಲ್ಲ ದಾಣಿ ದುಡ್ಡು ಒಂದು ಹಾಳಾಗಲ್ದಂಗೆ ಚಲೋ ನೋಡ್ಕೋತಾರ, ಕೆಲಸ ಮಾಡ್ತಾರೆ, ಕಷ್ಟಪಟ್ಟು ಮಾಡ್ತಾರೆ, ಇಮಾನ್ದಾರಿದು ಮಾಡ್ತಾರೆ. ಅವರಿಬ್ಬರದು ಸ್ವಭಾವ ಇಬ್ಬರಿಗೆ ಭೀ ಇಷ್ಟ ಆಯ್ತಪ್ಪ. ಇಬ್ಬರಿಗೆ ಭೀ ಇಷ್ಟ ಆಗೋಣ. ಏನಪ್ಪ, ಈ ಜಮಾನದಾಗ ಭೀ ಇಂಥ ಚಲೋನ್ ಮಂದಿ ಭೀ ಸಿಕ್ಕರು ನಮ್ಮ ಹಣಿವಾರ ಅಂಥೇಳಿ ಖುಷಿ ಆಯ್ತಾರೆ ಅವರು ದುಕಾನ್ ಮಾಲಕ. ಆಗನ ಒಂದು ಥೋಡೆ ದಿವಸ ಆಗನ ಏನು ಮಾಡ್ತಾನೆ, ಅವನಿಗೆ ಭೀ ಸ್ವಲ್ಪ ಆರಾಮಿದ್ದಿದ್ದಿಲ್ಲ. ಒಂದು ಸರ್ತಿ ಆರಾಮಿದ್ದಿದ್ದಿಲ್ಲ ಅಂತಂದ್ರೆ ದುಕಾನ್ ಮಾಲಕ ಏನಂತಾನೆ, ಮುಂದೆ ಈಗ ನೀವೇ ನೋಡ್ಬೇಕಾಯ್ತದ ದುಕಾನು, ಮತ್ತು ಈಗ ಮನೆಗೆ ಇರ್ತೀನ, ನೀವು ಫಕ್ತ್ ಇಷ್ಟು ಆಯಿತು, ಇಷ್ಟು ಬಂದರು, ಇಷ್ಟು ಹಿಶೋಬ್ ಕೊಟ್ಟರು ಸಾಕು ನಮಗೆ ಅಂತಾರೆ. ನಾನು ಅವ್ರು ಏನಂತಾರೆ, ಬ್ಯಾಡ್ರಿ ಸಾವ್ಕಾರ್ರೆ, ಬ್ಯಾಡ್ರಿ, ಮತ್ತು ಇಷ್ಟು ದೊಡ್ಡ ಜಿಮ್ಮೆದಾರಿ ನಮ್ಮ ಮೇಲೆ ಹಾಕಬೇಡ್ರಿ. ಇಷ್ಟು ದೊಡ್ಡ ಜಿಮ್ಮೆದಾರಿ ನಾವು ಹೆಂಗೆ ನೋಡ್ಕೋಬೇಕಾಯ್ತದ ಅಂದ್ರೆ ಅವ ಏನಂತಾನೆ, ಮುಂದೆ ನಿಮ್ಮಂಥವ್ರು ಇಮಾನ್ದಾರಿ ನೀವು ಇದ್ದೀರಿ ಅಂತಂದ್ರೆ ನಿಮಗೆ ಭೀ ಯಾರು ಹಿಂಗೆ ಸಿಗ್ತಾರ, ಯಾರಿಗಾರ ಒಬ್ರಿಗಿಬ್ರಿಗೆ ಕೆಲ್ಸಕ್ಕೆ ಇಟ್ಕೋರಿ, ಇದಕ್ಕೆ ದುಕಾನ್ ನೀವೇ ನಡೆಸ್ರಿ ಅಂಥೇಳಿ ಮನೆಗೆ ಹೋಗ್ತಾರೆ ಅವರಿಬ್ಬರು ಸಾವ್ಕಾರ್ದೇರು. ಹೋಗೋಣ. ಮುಂದೆ ಏನು ಮಾಡ್ತಾರೆ ಅಂತಂದ್ರೆ, ಹಿಂಗೆ ಕೆಲಸ ಮಾಡ್ಕೋತ ಆಯ್ತು. ದುಕಾನ್ ಮಾಲಕ್ ಏನು ಹರ ಇಬ್ಬರಿಗೆ ಭೀ ಇರ್ಲಕ್ಕೆ ಭೀ ಎಲ್ಲ ಫ್ರೀ ಕೊಟ್ಟಿದ್ದಿರ್ತದೆ. ಫಕ್ತ್ ಇವ್ರು ಏನು ಕೆಲಸ ಮಾಡಿದೆಲ್ಲ ರೊಕ್ಕ ಜಮಾ ಆಗ್ತಾ ಇರ್ತಾವೆ. ಜಮಾ ಅದು ರೊಕ್ಕ ದುಡ್ಡು ಭೀ ಜಾಸ್ತಿ ಆಯಿತು. ಒಂದು ದಿವಸ ಏನು ಮಾಡ್ತಾರೆ, ಅವ್ರಿಗೆ ಹಿಂಗೆ ವಿಚಾರ ಬರ್ತದೆ, ನಾವು ಭೀ ನಮ್ಮ ಊರಿಗೆ ಹೋಗ್ಬೇಕಪ್ಪ, ಈಗ ಭಾಳ ದಿವಸ ಆಯಿತು, 6-7 ವರ್ಷ ಆದಪ್ಪ ನಾವು ಹೋಗ್ಬೇಕೀಗ, 5-6 ವರ್ಷ ಆಯ್ತಪ್ಪ ನಾವು ಈಗ ಹೋಗ್ಬೇಕು ಊರಿಗೆ ಅಂಥೇಳಿ ವಿಚಾರ ಬರ್ತದೆ ಇಬ್ಬರಿಗೆ ಭೀ ವಿಚಾರ ಬರೋಣ. ಒಂದು ಮನುಷ್ಯಗೆ ಹೇಳಿ, ಇಂಥಲ್ಲಿ ನಮ್ಮ ದೋಸ್ತಿಗೆ ಭೇಟಿ ಆಗ್ಲಕ್ಕೆ ಬಾ ಅನು ಅಂಥೇಳಿ ಹೇಳ್ತಾರೆ ಒಬ್ಬನ ದೋಸ್ತನಿಗೆ. ಯಾಕಾಗಲ್ಲ ಅಂಥೇಳಿ ಸಂಜೆಗೆಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಆಗೋಣ ಒಂದ್ಸಲಿ ಭೇಟಿ ಆಗ್ತಾರೆ ಅವರು. ಒಂದ್ಸಲಿ ಭೇಟಿ ಆಗೋಣ. ಅವ್ರು ಏನಂತಾರೆ, ನೋಡಪ್ಪ 2-3 ದಿವಸದಾಗ ನಮ್ದು ಮನೆಗೆ ಅವ್ವ ಅಪ್ಪಗೆ ನೋಡ್ಬೇಕು ಅನ್ನಿಸ್ತದ, ಅವ್ವ ಅಪ್ಪನ ಬಳಿ ಹೋಗ್ಬೇಕು. ಈಗ ಆಯ್ತಲ್ಲ ನಮ್ಮದು ಕೆಲಸ, ನಾವು ಎದ್ರ ಸಲಕ್ಕೆ ಬಂದಿದ್ದೆವು, ರೊಕ್ಕದ ಸಲಕ್ಕೆ ಬಂದಿದ್ದೆವು ಅವ್ವ ಅಪ್ಪಗೆ ಎಲ್ರಿಗೆ ಬಿಟ್ಟು. ಈಗ ರೊಕ್ಕ ಅದು ಎಲ್ಲ ಅದು, ಈಗ ನಾವು ನಮ್ಮದು ಊರಿಗೆ ಹೋಗಬೇಕು ಅಂಥೇಳಿ ವಿಚಾರ ಮಾಡ್ತಾರೆ. 4-5 ದಿವಸ 2-3 ದಿವಸ ಹಿಂಗೆ ಟೈಮ್ ತೊಗೊಂಡು ಏನು ಮಾಡ್ತಾರೆ, ಎಲ್ಲ ವಿಚಾರ ಮಾಡಿ ಇಂತಿಷ್ಟು ದಿನದಾಗ ನಾವು ಹಿಂಗೆ ಹೋಗ್ಬೇಕು ಅಂಥೇಳಿ ವಿಚಾರ ಮಾಡ್ತಾರೆ. ಆಯ್ತು. ಹಿಂಗಾಗಲ್ಲ ಎಲ್ಲರದು ಓಕೆ ಆಯಿತು. ಎಷ್ಟಾದ್ರೂ ಭೀ ಹೋಗ್ಬೇಕೆ ಎಲ್ಲ ತಂದು ಊರಿಗೆ ಅಂಥೇಳಿ ಅವ್ರದ್ದು ಓಕೆ ಆಯ್ತದ ಊರ ಕಡೆ ಹೋಗೋಣ. ಅಲ್ಲಿ ಹೋಗಿ ರೈಲ್ವೆದಾಗ ಕುಂತು ಬಿಡ್ತಾರೆ. ಅವ್ರಿಗೆ ಟಿಕೆಟ್ ತೊಗೊಂಡು ಕುಂತಿರ್ತಾರೆ ರೈಲ್ವೆದಾಗ. ಕುಂತು ಬೊಕ್ಕಳು ಖುಷಿ ಆಗ್ತಾರೆ ಅವರು. ನಾವು ನಮ್ಮ ಅವ್ವ ಅಪ್ಪನ ಬಳಿ ನಡೆದೇವಲ್ಲಪ್ಪ ಅಂಥೇಳಿ. ಇಷ್ಟು ವರ್ಷ ಆಯಿತು, ನಮ್ದು ಅವ್ವ ಅಪ್ಪಂದು ಹಾಲು ಹೆಂಗೆ ನಡೆದದೋ ಹೆಂಗಿಲ್ಲೋ, ಈಗ ಹೋಗಬೇಕು, ಈಗ ಹೋದರೆ ಎಲ್ಲ ಚಲೋ ಇಟ್ಕೋಬೇಕು, ಚಲೋ ನೋಡ್ಕೋಬೇಕು, ನಮ್ದು ಅವ್ವ ಅಪ್ಪಗೆ ಭೀ ಚಲೋ ಸೇವೆ ಮಾಡಬೇಕು ಅಂಥೇಳಿ ಏನು ಮಾಡ್ತಾರೆ, ಚಲೋದ ಮನೆ ಕಟ್ಟಬೇಕು, ಅವ್ರದ್ದು ಆಸೆ ಅದು ಎಲ್ಲ ಮಾತಾಡ್ಕೋತ ಹೋಗ್ತಾರಪ್ಪ. ಹೋಗೋಣ. ಹೋದ್ರಂದ್ರೆ, ಯಪ್ಪ ದೋಸ್ತ ಸಾಕೈತಿ ಈಗ ಮಾತಾಡೋದು,
ಒಂದು 2-3 ತಾಸರ ಮಕ್ಕೊಂಡು ಬಿಡಾಮಿ ಥೋಡೆ ಆರಾಮ್ ಮಾಡಾಮಿ ಅಂಥೇಳಿ ಏನು ಮಾಡ್ತಾರೆ, ಅರ್ಧ ರಾತ್ರಿ ಆಗನ ಮಕ್ಕೊಂಡು ಬಿಡ್ತಾರೆ. ಒಂದು 2-3 ತಾಸು ಮಕ್ಕೋತಾರೆ. ಮಕ್ಕೊಂಬನ 2-3 ತಾಸಾಗನ ಹೇಳ್ತಾರೆ. ಮತ್ತು ಇಬ್ಬರಿಗೆ ಮತ್ತೆ ಎಚ್ಚರಿಕೆ ಆಯ್ತದ, ನೋಡಪ್ಪ ದೋಸ್ತ ಹಿಂಗೆ ಒಂದು ತಾಸಿನಾನು ಇರ್ತೇವೆ ನಮ್ಮ ಊರಾಗ, ಚಲೋ ಆಯ್ತಪ್ಪ, ಹಿಂಗೆ ಅನ್ಕೋತ ಏನೇನೋ ಮಾತಾಡ್ಕೋತ ಹೋಗ್ತಾರಪ್ಪ. ಹೋಗೋಣ, ಆರಾಮ್ ಮಾಡಪ್ಪ, ಬರ್ತದ ತಾನೇ, ಆರಾಮ್ ಮಾಡು, ಇನ್ನೊಂದು ಸ್ವಲ್ಪ ಆರಾಮ್ ಮಾಡ್ದೆ ಅಂದ್ರೆ ಆರಾಮ್ ಮಾಡ್ಬೇಕಂತೇಳಿ ಆರಾಮ್ ಮಾಡ್ಲಕ್ಕೆ ಹೋಗ್ತಾರೆ. ಅದ್ರೊಳಗೆ ಒಂದು ವಸ್ತುಗೆ ಏನು ವಿಚಾರ ಬರ್ತದ, ಕೆಟ್ಟ ವಿಚಾರ ಬರ್ತದೆ, ಕೆಟ್ಟ ಬುದ್ಧಿ ಆಯ್ತದ. ಅವ ಏನಂತಾನ, ಅರೇ ಇಬ್ಬರು ಹೋದ್ರು ಇಬ್ಬರಿಗೆ ಭೀ ಗೌರವ ಸಿಗ್ತದೆ, ಇಬ್ಬರಿಗೆ ಭೀ ಮಾನ ಸಿಗ್ತದ. ನಾವು ಆ ಊರಾಗೆ ನಾವು ಒಬ್ಬವೇ ಹೋದ ಅಂತಂದ್ರೆ ನಾನೇ ಶ್ರೀಮಂತ ಇರ್ತದ, ನಂದೇ ಇದು ಇರ್ತದ, ನಾನೇ ಸಮ್ಮಾನ ತೊಗೋಬೇಕು ಅಂಥೇಳಿ ವಿಚಾರ ಬರ್ತದೆ. ವಿಚಾರ ಬಂದಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅವ ಏನು ಮಾಡ್ತಾನ, ಊರು ಸನಿನ ಅಂದ್ರೆ 1 ತಾಸು ಅರ್ಧ ತಾಸು ಊರದ ಅಂತಂದ್ರೆ ಅವ ಏನು ಮಾಡ್ತಾನ, ಆ ದೋಸ್ತುಗ ಹೊಡೆದಾಕ್ಬಿಡ್ತಾನೆ. ಹೊಡೆದಾಕ್ಬಿಟ್ಟು ಏನು ಮಾಡ್ತಾನ, ಅವಂದು ಭೀ ಏನದ ಇಲ್ಲ ಅದು ಭೀ ಅವನೇ ತೊಗೋತಾನೆ. ಅವಂದು ಭೀ ಸುಟ್ ಕೇಸ್ದಾಗ ರೊಕ್ಕ ಇರ್ತಾವ, ಆ ಸುಟ್ ಕೇಸ್ ಭೀ ಇವನೇ ತೊಗೋತಾನೆ. ತೊಗೊಂಬನ ಏನು ಮಾಡ್ತಾನೆ, ಆಯ್ತು ಬಂತು ಊರು, 10-20 ನಿಮಿಷದಾಗ ಊರು ಬಂತು. ಊರು ಬರೋಣ ನಸ್ಕ್ ಆಯ್ತದು ಊರು ಬರ್ಲಾಕಂದ್ರೆ 5 ಹಂಗಾಯ್ತು. 5 ಆಗನ ಆಯಿತು, ರೈಲ್ವೆ ಇಳಿಸನ, ರಿಕ್ಷಾ ಅದು ಇದು ತೊಗೊಂಡು ತಂದು ಊರಿಗೆ ಹೋದನು. ತಂದು ಊರಿಗೆ ಹೋಗೋದು ಎಲ್ಲರಿಗೂ ಗೊತ್ತಿತ್ತು. ಅದ್ರಸ್ಲಾಗ ಹಾದಿ ನೋಡತ್ತಿರು ಅವರು ಎಲ್ಲರೂ, ಹಾದಿ ನೋಡೋಣ ಅಪ್ಪ ಬಂದು ಅಂತೇಳಿ ಎಲ್ಲರೂ ತಾಯಿ ತಂದೆ ಅವರು ಊರಾಗಿನವ್ರಿಗೆ ಎಲ್ಲರೂ ಭೇಟಿ ಹಾಕೋತ ತನ್ನ ಮನೆಗೆ ಹೋಗ್ತಾನವ. ತನ್ನ ಮನೆಗೆ ಹೋಗೋಣ, ಇವು ಮತ್ತೊಂದು ದೋಸ್ತೊಂದು ಅವ್ವ ಅಪ್ಪ ಭೀ ಏನು ಮಾಡ್ತಾರೆ, ಅಲ್ಲಿ ಬಂದಿರೋಣ, ಏನಪ್ಪ ನನ್ನ ಮಗ ನಿಂದು ದೋಸ್ತೋಪ್ಪ ಎಲ್ಲ ನಾವ ಇನ್ನೂ ಯಾಕೋ ಬಂದೇ ಇಲ್ಲ, ನಿನ್ನ ಕೂಡನೇ ಬರವಿದ್ದನಲ್ಲ ಅವ ಅಂತಂದ್ರೆ, ಅರೆ ಇಲ್ಲ ಕಾಕು ಅವಾಗೇ ಬಂದನವ, ಯಾಕೆ ಊರ ಕಡೆ ಬಂದಿಲ್ಲೇನು ಅಂತಾನೆ. ಅರೇ ಊರ ಕಡೆ ಎದಕ್ಕೆ ಬರ್ತಾನ, ನಿಮ್ಮ ದೋಸ್ತ ನಿನ್ನ ಕೂಡನೇ ಬರವನಲ್ಲವ, ಅವ ಮೊದಲು ಹೆಂಗೆ ಬರ್ತಾನ, ಇಲ್ಲ ಅವಾಗೇ ಬಂದಾನವ ಅಂತ. ಅರೇ ಇಲ್ಲ ಅದು ಅಪ್ಪ ನಂಗೆ ಗೊತ್ತಿಲ್ಲಪ್ಪ ಅಂಥೇಳಿ ಏನು ಮಾಡ್ತಾನೆ, ಅದು ಮಾತು ಚೇಂಜ್ ಮಾಡಿಬಿಡ್ತಾನವ. ಅವರು ಮತ್ತೊಂದು ದೋಸ್ತಂದ ಅವ್ವ ಅಪ್ಪ ಅಂದ್ರೆ ಅಳ್ಕೊತ ಹೋಗ್ತಾರೆ ಮನೆಗೆ. ಇವ ಏನು ಖುಷಿ ಆಗ್ತಾನ, ಊರಾಗ ಭಾಳ ಮಂದಿ ಸನ್ಮಾನ ಮಾಡ್ತಾರ, ಏನಪ್ಪ ಏನೇ ಆಗಲಿ ತಂದು ಗುರಿ ಸಾಧಿಸಿದ್ರಲ್ಲ ಓದಲ್ದ್ರು ಭೀ ಅಂಥೇಳಿ ಎಲ್ಲರೂ ಪ್ರಶಂಸೆ ಮಾಡ್ತಾರೆ, ಹೊಗಳ್ತಾರೆ ಅವನಿಗೆ. ಹೊಗಳನ ಮತ್ತು ಮುಂದೆ ಏನು ಮಾಡ್ತಾನ, ಮನೆ ಕಟ್ಕೋತಾನ, ಹೊಲ ತಗೋತಾನ, ಎಲ್ಲ ಊರಾಗೆ ಶ್ರೀಮಂತ ಆಗ್ಬಿಡ್ತಾನಿವ. ಏಕ್ದಮ್ ಚಲೋ ನಡೀತದ, ಸುಖದಾಗಿರ್ತಾನ. ಮುಂದೆ ಮನೆ ಆಯಿತು, ಹೊಲ ಆಯಿತು, ಆಮೇಲೆ ಮದುವೆ ಭೀ ಮಾಡ್ಕೋತಾನ. ಮದುವೆ ಮಾಡ್ಕೊಂಬನ, ಮದುವೆ ಆಗನ ಒಂದು ಪಾರ್ ಹುಡ್ತದ, ಅವನು ಭೀ ತಟ್ಲು ಭಾರಿ ಮಸ್ತ್ ಮಾಡ್ತಾರ. ಮಾಡೋಣ ಹಿಂಗೆ ಅವನ ಜೀವನ ಏಕ್ದಮ್ ಸುಖಮಯವಾಗಿ ನಡೀತಾ ಇತ್ತು. ಕೂಸು 6 ವರ್ಷದಿಂದ ಆಯಿತು, ಸಾಲಿಗೆ ಹಾಕಿದ್ರು. ಸಾಲಿಗೆ ಹಾಕನ ಚಲೋ ಒಂದು ಸಾಲೆ ಹಾಕಿದ್ರು, ಅವಂದೆಲ್ಲ ವ್ಯವಸ್ಥೆ ನಡೀತು, ಏಕ್ದಮ್ ಚಲೋ ನಡ್ಲೈತಿತ್ತು. ಅಚಾನಕ್ ಪಾರಕ್ಕೆ 10-11 ವರ್ಷ ಆಗಿತ್ತು. ಅವಾಗ ಅಚಾನಕ್ಕೆ ಸ್ವಲ್ಪ ಆರಾಮ ಇದ್ದಿದ್ದಿಲ್ಲ ಪಾರಕ್ಕೆ, ಆರಾಮ್ ತಪ್ಪನ ಪಾರು ಊಟನೇ ಬಿಡ್ತು. ಊಟ ಬಿಡೋಣ ಊರಾಗಿನ ದವಾಖಾನಿಗೆ ಒಯ್ತಾರೆ. ಏನು ಮಾಡ್ತಾರೆ, ಏನಪ್ಪ ನಮ್ಮ ಮಗ ಯಾಕೋ ಊಟ ಮಾಡಲಾಗೇನು, ಏನಾಗ್ಯದ ನೋಡ್ರಿ ಅಂತ ನಾನು ಗೋಲಿ ಬರ್ಕೊಡ್ತಾರೆ. 2-3 ದಿವಸ ಗೋಲಿ ಬರ್ಕೊಡ್ತಾರೆ. ಆಯ್ತು ಕಮ್ಮಿ ಆಯ್ತದ ಹೋಗ್ರಿ ಅಂತಂತಾರೆ. 2-3 ದಿವಸ ಗೋಲಿ ತೊಗೋತಾನ, ಕಡಿಮೆ ಆಗಲ್ಲ, ಪಾರು ಊಟನೇ ಮಾಡಲ್ಲ. ಮತ್ತು ಈಗೇನು ಮಾಡಬೇಕಪ್ಪ, ಹ್ಯಾಂಗೆ ಮಾಡಬೇಕು, ಏನು ಮಾಡಬೇಕು ಅಂತಂದ್ರೆ ಮುಂದಿನ ದವಾಖಾನಿಗೆ ಹೋಗ್ರಿ. ಅಲ್ಲಿ ಹೋಗೋಣ, ಅಲ್ಲಿ ಭೀ ಅದ ಹಾಗೆ ಆಗ್ತದೆ. ಹೋಗಿ 2-3 ದಿವಸ ಗೋಲಿ ಬರ್ಕೊಡ್ತಾರೆ. ಮತ್ತು ಅದು ಹೋಗಿ ಬರ್ರಿ, ಕಡಿಮೆ ಆಗಲಿಲ್ಲ ಅಂದ್ರೆ ಬರ್ರಿ ಮತ್ತೊಂದು ಸರ್ತಿ ಅಂತಾರೆ. ಹಂಗೆ ನಾನು ಆಯ್ತು ಹಿಂಗೆ ಆಯ್ತದ. ಮತ್ತು ಯಾಕೋ ಕಮ್ಮಿ ಆಗಿಲ್ಲರಿ, ಇಷ್ಟು ದಿವಸ ಆಯಿತು, ಈಗ 7-8 ದಿವಸ ಆಯಿತು, ಊರಾಗ ಅಲ್ಲಿ ತೋರಿಸ್ದ, ಇದೇ ಅಂತ ದವಾಖಾನಿಯಪ್ಪ ಅಂದ್ರೆ ಬೇರೆ ದವಾಖಾನಿಗೆ ಹೋಗ್ರಂತಾರೆ. ಬೇರೆ ದವಾಖಾನಿಗೆ ಹೋಗೋರಂದ್ರೆ ಅದ್ರ ಪತ್ತ ಬರ್ಕೊಡ್ತಾರೆ. ಅಲ್ಲಿ ಹೋಗ್ತಾರೆ ಅವ್ರು. ಹೋಗೋಣ ಅಲ್ಲಿ ಏನು ಮಾಡ್ತಾರೆ,
ಆ ಟೆಸ್ಟ್ ಅಂತ ಈ ಟೆಸ್ಟ್ ಅಂತ ಎಲ್ಲ ಟೆಸ್ಟ್ ಮಾಡ್ಕೊಂಡು ಎಲ್ಲ ಇದು ಮಾಡಿ 15 ದಿವಸ ಹಚ್ತಾರೆ ಅವರು. ಪಾರುಗ ಆರಾಮಾಯ್ತದ ಅಡ್ಮಿಟ್ ಮಾಡ್ಬೇಕಾಯ್ತದ, ಪೂರ್ಣ ಆಸಕ್ತಿ ಆಗ್ಯದ ಅಡ್ಮಿಟ್ ಮಾಡ್ಬೇಕಾಯ್ತದ ಅಂತ. ಯಾಕಾಗಲ್ಲಪ್ಪ ಮಾಡ್ರಿ ಅಂತ 15 ದಿವಸ ತೊಗೋತದು. 15 ದಿವಸ ತೊಗೊಂಬನ ಆಯ್ತು, ಅದ್ರದ್ದು ಇದಾಯಿತು. ಅದು ಏನೂ ರಿಸಲ್ಟ್ ಇದನ್ನೇ ಆಗಿಲ್ಲ ಅಂದ್ರೆ ಬಂದೇ ಇಲ್ಲ, ಅದು ರಿಕವರ್ ಆಗಿಲ್ಲ ಅಂದ್ರೆ ಆರಾಮೇ ಆಗಿಲ್ಲ ಅವನಿಗೆ. ಆರಾಮಾಗಲಿಲ್ಲ ಅಂದ್ರೆ ಈಗ ಹ್ಯಾಂಗೆ ಮಾಡ್ಬೇಕಪ್ಪ, ಏನು ಮಾಡಬೇಕು, ಯಾವ್ದು ಹಾಕೋನಿಗೆ ಹೋಗ್ಬೇಕು, ನೀವೇ ಹೇಳ್ರಿ, ನಿಮಗೆ ಗೊತ್ತು ಅವೆಲ್ಲ ಹಿಂಗನ. ಅವನಂತ ಮುಂಬೈ ಅಂತ ಶಹರಕ್ಕೆ ಹೋಗ್ಬೇಕಾಯ್ತದ, ಅಲ್ಲೇ ದೊಡ್ಡ ದೊಡ್ಡ ಡಾಕ್ಟರ್ ಇರ್ತಾರೆ, ಅಲ್ಲಿ ಹೋರಿ ಒಂದು ಪತ್ತ ಬರ್ಕೊಡ್ತೀನಿ, ಅಲ್ಲಿ ಹೋರಿ ನೀವು ಅಂತಂತಾನೆ. ಹೋರಿ ಏನಣ್ಣ ಇಷ್ಟು ರೊಕ್ಕ ಜಮಾ ಇದ್ದೀವೆಲ್ಲ ರೊಕ್ಕ ಹೋದು. ಈಗ ಮುಂಬೈಗೆ ಹೋಗ್ಬೇಕಾದ್ರೆ ಅವನೀಗ ಹೊಲ ಮಾರಬೇಕಾಯ್ತು. ಮುಂಬೈಗೆ ಹೋಗ್ಬೇಕಾದ್ರೆ ಹೊಲ ಮಾರಬೇಕಾಯ್ತು. ಹೊರ ಮಾರಿದೆ ಯಾಕಾಗಲ್ಲ, ಒಂದು ಥೋಡೆ ದಿನ ಹಾದಿ ನೋಡಿ ಇದು ಮಾಡಿ ಹೊಲ ಮಾರಿದ್ರು. ಹೊಲ ಮಾರಿ ರೊಕ್ಕ ತೊಗೊಂಡು ಹೋದನು ಮುಂಬೈಗೆ. ಬೊಂಬೈ ಅಂತ ಊರಿಗೆ ಹೋದ್ರೆ ಹೋಗೋಣ. ಅಲ್ಲಿ ಹೋಗಿ ಎಲ್ಲ ಹೆಸರು ಅದು ಇದು ಬರ್ಕೊಂಡು ಇದು ಮಾಡೋಕ್ಕೆ ಅಡ್ವಾನ್ಸ್ ಇಷ್ಟು ರೊಕ್ಕ ತುಂಬಿ ಅಲ್ಲಿ ಅಡ್ಮಿಟ್ ಮಾಡಿಕೊಂಡ್ರು. ಅಲ್ಲಿ ಎಷ್ಟು ದಿನ 2-3 ತಿಂಗಳು ಅಡ್ಮಿಟ್ ಮಾಡಿಕೊಂಡ್ರು. ಅಲ್ಲಿ ಏನಾಯ್ತಪ್ಪ ಅಂದ್ರೆ ರೋಸು ಒಂದೊಂದು ಟ್ರೀಟ್ಮೆಂಟ್, ಬೇರೆ ಬೇರೆ ಟ್ರೀಟ್ಮೆಂಟ್, ಬೇರೆ ಬೇರೆ ಟೆಸ್ಟ್, ಬೇರೆ ಬೇರೆ ಇದ್ದಿದ್ದು. ಅದು ಹಿಂಗೆ ಮಾಡ್ಕೊಂಡು 2-3 ತಿಂಗಳು ಅಲ್ಲೇ ಹೋಗ್ತು. ರೊಕ್ಕ ಎಲ್ಲ ಹೋದವು, ಅಷ್ಟು ರೊಕ್ಕ ಅದು. ಅವ್ರೇನಂದ್ರು 2-3 ತಿಂಗಳು ಆದ್ರೂ ನನ್ನ ಕೂಸು ಇನ್ನೂ ಆರಾಮಾಗಲ್ದು, ಯಾಕಪ್ಪ ಅಂಥದ್ದು ಏನಾಯ್ತು ನನ್ನ ಕೂಸೀಗ ಅನ್ನೋಣ. ಎಲ್ಲದ್ರಾಗ ನಾರ್ಮಲಿ ಅದ, ಅದು ಏನಾಗ್ಲತ್ತದ ನನಗಾರ ಏನೂ ಗೊತ್ತಾಗಲ್ದು, ಹ್ಯಾಂಗೆ ಮಾಡ್ಬೇಕೀಗ ಅಂಥೇಳಿ ಡಾಕ್ಟ್ರ್ ವಿಚಾರ ಮಾಡ್ತಾನೆ. ಹೇಳ್ತಾನಮ್ಮ ಇದ್ದಿದ್ದು ಇದು ನೋಡ್ರಿ, ಅದು ನೋಡ್ರಿ, ಎಲ್ಲ ನೋಡ್ರಿ, ಎಲ್ಲನೇ ನಮ್ಮನ್ನ ತೊಗೊಂಡು ಇದು ಮಾಡ್ರಿ, ಇದು ಪಾರ ಯಾಕೆ ಆರಾಮಾಗಲ್ದಪ್ಪ ಅಂತ ಹೇಳಂದ್ರೆ ಹಿಂಗೆ ಹೊರಗಿನ ದೇಶದ್ದು ಒಬ್ಬ ಡಾಕ್ಟರ್ ಬರೋವನ, ಇಂತಿಷ್ಟು ಆ ದವಾಖಾನೆಗೆ ಬರೋವನ, ಇರೋವನ 2-3 ದಿವಸ ಅಲ್ಲಿ ತೋರ್ಸೋದಿತ್ತಂದ್ರೆ ಇಷ್ಟು ಮುಂದಿನ ತಿಂಗಳದಾಗ ಇಷ್ಟು ತಾರೀಕಿಗೆ ಅವ್ರು ಬರೋರ, ಅಯ್ಯತಕ್ಕ ನಿಮ್ಗೆ ಇಷ್ಟು ರೊಕ್ಕ ಹತ್ತಾವ, ಇಷ್ಟು ರೊಕ್ಕ ಜಮಾ ಮಾಡ್ಕೊಂಡು ಇಡೀರಿ, ನಾ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವನಿಗೆ ಹೇಳ್ತೀನಿ, ಒಂದು ಪೇಷಂಟನ್ನ ನೀವು ಎಲ್ಲಿಗೆ ಭೀ ಹೋಗಬೇಡ್ರಿ, ನಾವು ಒಂದು ಪೇಷಂಟ್ ಕಳಿಸ್ತೀನಿ ಅಂತ ಹೇಳ್ತೀನಿ ನಾ. ಯಾಕಾಗಲ್ಲ ಅಂತ ಹೇಳ್ತಾರೆ. ಯಾಕಾಗಲ್ಲ ಹೋಗೋಣ, ಊರಾಗಿಂದ ಎಲ್ಲನೇ ಮಾರ್ತಾನವ, ಎಲ್ಲನೇ ಮಾರಿ ಏನು ಮಾಡ್ತಾನೆ, ಎಲ್ಲ ರೊಕ್ಕ ತೊಗೊಂಡು ಮುಂಬೈಗೆ ಬರ್ತಾನೆ. ಬೊಂಬೈ ಅಂತೂ ಬರ್ತಾನೆ. ಬರೋಣ ಏನು ಮಾಡ್ತಾನೆ ಅಲ್ಲಿ. ಆಯ್ತು, ಅದು ಟೈಮ್ ಬಂತು, ಡಾಕ್ಟ್ರ್ ಭೀ ಬಂದು ಆ ತಾರೀಕಿಗೆ ಬಂದನು. ಬರೋಣ ಇವನಿಗೆ ಒಯ್ತಾರೆ. ಏನು ಅವೊಂದು ಏನು ರಿಪೋರ್ಟ್ ಇರ್ತಾವಲ್ಲ, ಹೊಸ ರಿಪೋರ್ಟ್ ತೋರಿಸ್ತಾರೆ. ಅಲ್ಲಿನ ರಿಪೋರ್ಟ್, ಇಲ್ಲಿನ ರಿಪೋರ್ಟ್, ಅಲ್ಲಿನ ರಿಪೋರ್ಟ್, ಒಂದು 7-8 ರಿಪೋರ್ಟ್ ಇರ್ತಾವೆ ಅವನಿಗೆ. ಅಲ್ಲಿನ ರಿಪೋರ್ಟ್ ಇಲ್ಲಿಂದ ಎಲ್ಲ ನಾರ್ಮಲ್ ಆಗಿರ್ತದೆ. ಒಂದು ಟೆಸ್ಟ್ ಅಂತಂದ್ರೆ ಒಂದು ಪೂರ್ಣ ಮಷಿನ್ ಹಚ್ಚೋದಿರ್ತದೆ. ಈಗ ಎಲ್ಲಿ ಏನದಪ್ಪ ಅಂಥೇಳಿ ಅಂಥದ್ದು ಇಷ್ಟು ಖರ್ಚಾಗ್ತದೆ, ಇಷ್ಟು ದಿನದಾಗ ಖರ್ಚಾಗ್ತದೆ ಅಂಥೇಳಿ ಏನು ಮಾಡ್ತಾರೆ. ಯಾಕಾಗಲ್ಲಪ್ಪ ಮಾಡ್ರಿ, ನನ್ನ ಖುಷಿಗೆ ಆರಾಮಾಯ್ತಂದ್ರೆ ಸಾಕು ಅಂತಾನೆ. ಅನ್ನ ಎಲ್ಲ ಇದು ಮಾಡೋಣ. ಆಯ್ತು, ಥೋಡೆ ದಿನ ಇಟ್ಕೋತಾರೆ ಅಲ್ಲಿ ಭೀ, ಒಂದು 15-20 ದಿನ ಇಟ್ಕೋತಾರೆ. ಎಲ್ಲ ಟೆಸ್ಟ್ ಅದು 3 ದಿನ ಇರ್ತಾನೆ. 3 ದಿನದಾಗ ಅವ ಎಲ್ಲ ಟೆಸ್ಟ್ ಮಾಡಿ ಎಲ್ಲ ಮಾಡಿ ಅದ್ರದ್ದು ರಿಪೋರ್ಟ್ದು ಏನು ಅದ್ರದ್ದು ರಿಸಲ್ಟ್ ಬರ್ತದೆ, ಅದ್ರದ್ದು ರಿಸಲ್ಟ್ ಪ್ರಕಾರ ಅವ ಟ್ರೀಟ್ಮೆಂಟ್ ಕೊಡ್ತಾನೆ. ಯಾರೋ ಡಾಕ್ಟರ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆಲ್ಲ ಬರ್ಕೊಟ್ಟು ಬೇರೆಯವ್ರಿಗೆ ಹೇಳಿ ಅವ ಹೋಗ್ತಾನೆ. ಹೋಗೋಣ ಏನು ಮಾಡ್ತಾರೆ, ಆಯಿತು ಅವ್ರದ್ದೆಲ್ಲ ಟ್ರೀಟ್ಮೆಂಟ್ ಮಾಡಿ ಕೊಡ್ತಾಯಿದ್ರು. ಅವರು ಕೊಡ್ತಾರೆ. ನಾ ಅಷ್ಟೇ ಹಿಂಗೆ ಹಲಸ್ತೀನೋ, ಒಂದು ಶರೀರ ಇಷ್ಟು ಹಲಸ್ತೀನೋ, ಇಷ್ಟು ಅಳಗಾಡ್ತೀನಿ ಅಷ್ಟೇ ಅಲ್ಲಿಂದಲ್ಲೇ. ಮತ್ತು ಯಾಕಾಗಲ್ಲಪ್ಪ ಅಂತ ನಾನು ಆಯಿತು, ಫೀಸ್ ರೋಸ್ ಇರ್ತಿತ್ತು. ಅದು ಫೀಸ್ ಕಡಿಮೆ ಆಯಿತು. ಈಗ ನಾಳೆಗೆ ಲಾಸ್ಟ್ ಅದು ನೋಡ್ರಿ ನಿಮ್ಮದು, ಮತ್ತು ರೊಕ್ಕ ತುಂಬೋದೈತಂದ್ರೆ ತುಂಬೋದೈತಂದ್ರೆ ಇರೋರಿ ಇಲ್ದ್ರಿ ಇಲ್ಲ ಅಂತಾರೆ ಅವರು. ಯಾಕಾಗಲ್ಲ ಅಂತಾನೆ ಇವತ್ತೊಂದು ದಿನ ಇರೋಣ ಅವನ ಬಲಿ. ಈಗ ಎಲ್ಲಿಂದ ರೊಕ್ಕ ₹1 ಇರಲಿಗ ಅವನಿಗೆ ಬಲಿ. ಈಗ ಹ್ಯಾಂಗೆ ಮಾಡ್ಬೇಕಪ್ಪ ಅಂಥೇಳಿ ಅಕೋತ ಕೊಡ್ತಾನೆ. ಭಾಳ ದುಃಖದಾಗಿರ್ತಾನೆ. ಅಪ್ಪ ಆರೋಗ್ಯ ಹ್ಯಾಂಗೆ ಆರಾಮಿಲ್ಲ, ಹಂಗೆ ದುಃಖದಾಗಿರ್ತಾನೆ. ಒಂದೊಂದು ಸರ್ತಿ ಹಿಂಗಂತಾನೆ, ಮಗ ನೀ ಏನು ಕಾಳಜಿ ಮಾಡಬೇಡ, ನಂದು ಎಲ್ಲ ಹೋಗಲ್ಯಾಕ, ಖರೆ ನಿನಗೇನು ಆಗ್ಬಿಡಲ್ಲ ಮಗ, ನೀ ಏನು ಕುದಿ ಮಾಡಕ್ಕೆ ಹೋಗಬೇಡ ಅಂತಾನವ. ನಾನು ಮತ್ತೆ ಬರ್ತಾರೆ. ಆಯ್ತು, ನಾಳಿಂದ ದಿನ ₹1 ಇರಲ್ಲ ಬಲ್ಲಿ, ಅವ್ರಿಗೆ ಹೊರ ಹಾಕ್ತಾರೆ. ಹಾಸ್ಪಿಟಲ್ದವರು ಅವ್ರಿಗೆ ಹೊರ ಹಾಕ್ತಾರೆ. ಹೊರ ಹಾಕೋಣ. ಈಗ ಎಲ್ಲಿಗೆ ಹೋಗ್ಬೇಕೀಗ, ಖೋನ ಇಲ್ಲ ಗೊತ್ತಿಲ್ಲ. ಅಂಥ ಏರಿಯಾದಾಗ ಹೋಗಿ ದವಾಖಾನೆ ಅಲ್ಲಿತ್ತು ಇರೋಣ. ಅಲ್ಲಿ
ಒಂದು ಫುಟ್ಪಾತ್ದಾಗ ಹೋಗಿ ಕೂಡ್ತಾರೆ. ಫುಟ್ಪಾತ್ದಾಗ ಹೋಗಿ ಕೂಡ್ತಾನೆ ಶಾಂತ ಕೂಡೋಣ. ಖುಷಿಗೆ ತೊಡಿ ಮೇಲೆ ತೊಗೊಂಡು ಕುಂತೇನ ಪಾರ್ ಅಚಾನಕ್ಕೆ ಹೇಳ್ತದ. ಅಚಾನಕ್ಕೆ ಎದ್ದೇನು ಮಾಡ್ತದ, ಅಪ್ಪ ನಂಗೆ ಖುನ ಹಿಡ್ದಿ ಅಂತ. ಅರೆ ಮಗ, ನೀ ಯಾಕೆ ಹಂಗೆ ಮಾಡತ್ತಿದ್ದೋ, ನನ್ನ ಮಗ ಇದ್ದೀನಿ, ಹಂಗೆ ಕಲ್ಲತ್ತಿದ್ದೋ ಮಗ ನೀ ಅಂತಾನೆ. ಅಪ್ಪ ನನ್ನ ಖುನ ಹಿಡ್ದೀನಿ ಅಂತಾನೆ. ಹಾಂ ಮಗ, ನನ್ನ ಮಗ ಇದ್ದೀನಿ ಅಂತಾನೆ. ಅನನ ದೋಸ್ತ್ ನಂಗೆ ಖುನ ಹಿಡ್ದಿ ದೋಸ್ತ್ ಅಂತಾನೆ. ಅನನ ಹಂಗನ ನೋಡು, ನಾ ನಿನ್ನ ದೋಸ್ತಿದ್ದ, ನಿಂದು ಏನು ಕರ್ಮದ, ನಿಂದು ಏನು ಮಾಡಿದು ಅದು ನಾ ನಿಂದು ಗಂಟು ಬಡ್ಡಿ ಸಮೇತ ತೊಗೊಂಡು ಹೋಗ್ಬೇಕಂತೇಳಿ ನೀನು ಹೊಟ್ಟಿಲ್ಲ ಹುಟ್ಟಿದ ಅಂಥೇಳಿ ಏನು ಮಾಡ್ತಾನ, ದೋಸ್ತ್ ಈಗ ತಿಳಿತು ನಿಂಗೆ ನಾ ಯಾರಿದ್ದ ಅಂಬದು ಅಂಥೇಳಿ ಹಿಂಗೆ ಚಲೋ ಮಾತಾಡಿ ಪಾರ್ ಸತ್ತು ಹೋಗ್ತದೆ. ಸತ್ತು ಹೋಗೋಣ. ಅವಾಗ ಅವ ಇಷ್ಟು ಇದು ಮಾಡ್ತಾನ, ಅವನಿಗೆ ಜಮೀನು ಭೀ ಜಾಗ ಕೊಡಲ್ಲ, ಹಂಗೆ ಅಷ್ಟು ತ್ರಾಸ ಆಗ್ತದೆ ಅವನಿಗೆ. ಅಂದ್ರೆ ಈ ಕಥೆದಿಂದ ಏನು ತಿಳಿತು ಅಂತಂದ್ರೆ, ನಾವು ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿದ್ರು ಅದರ ಗಂಟು ಬಡ್ಡಿ ಸಮೇತ ಹೋಗ್ತದದು. ನಾವು ಒಳ್ಳೆ ಕೆಲಸ ಮಾಡಿದ್ರು ಗಂಟು ಬಡ್ಡಿ ಸಮೇತ ಒಳ್ಳೆಯದೇ ಆಗ್ತದೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದೇ ಆಗ್ತದೆ. ಅದ್ರಶ್ಲೇಕ ಮನುಷ್ಯನ ಜನ್ಮದಾಗ ನಮ್ಗೆ ದೇವರು ವಿಚಾರ ಕೊಡೋ ಶಕ್ತಿ ಕೊಟ್ಟಾನ, ವಿಚಾರ ಮಾಡೋ ಶಕ್ತಿ ಕೊಟ್ಟಾನ ಅಂದ್ರೆ ನಾವು ಮನುಷ್ಯರು ಒಳ್ಳೆ ವಿಚಾರ ಮಾಡಬೇಕು, ನಾವು ಒಳ್ಳೆಯದೇ ಮಾಡ್ಬೇಕು, ಎಷ್ಟಾದರೂ ಅಷ್ಟು ಒಳ್ಳೆಯದೇ ಮಾಡ್ಬೇಕು ಅಂಥೇಳಿ ಈ ಕಥೆದಿಂದ ನಮಗೆ ತಿಳಿತದ. ಏನರ ನಿಮಗೆ ಏನು ತಿಳಿತು ಅಂಥೇಳಿ ನಮಗೆ ಕಮೆಂಟ್ದಾಗ ಹೇಳ್ರಿ. ನಮಸ್ಕಾರ.